ಅಂದ್ಕೊಂಡಿರೋ ಕೆಲಸನ ಏನು ಹೇಳ್ತಿದ್ದೀರಾ ನೀವು? ಅವಳಿಗೇನಾದ್ರು ಕೆಲಸ ವಹಿಸಿದ್ರೆ ಅದು ಖಂಡಿತ ಆಗಲ್ಲ. ಅಯ್ಯೋ ಇಲ್ಲಪ್ಪ, ನಾನೇನೋ ಕೆಲಸ ವಹಿಸಲಿಲ್ಲ. ಈಗ ಅವಳೇ ಏನಾದ್ರು ಅಂದ್ಕೊಂಡಿರ್ತಾಳಲ್ಲ. ಈಗ ಫಾರ್ ಎಕ್ಸಾಂಪಲ್ ತುಳಸಿಗೆ ಬಳೆ ತೊಡಿಸೋದಕ್ಕೆ ಹೋದ್ಲು, ಆಗಲಿಲ್ಲ. ಅದನ್ನೇ ಟೆನ್ಷನ್ ಮಾಡ್ಕೊಂಡಿದ್ದಾಳೇನೋ ಅಂತ ಕೇಳಿದೆ. ಶಾರ್ವರಿ, ನೀನು ಇಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಲ್ವಾ? ಮತ್ತೆ ಅಯ್ಯೋ ಅವಳ ಕಣ್ಣುಗಳು ನೋಡಿ ಎಷ್ಟು ಟೆನ್ಷನ್ ಕಾಣಿಸ್ತಾ ಇದೆ. ಇಲ್ವಲ್ಲ, ಹಾಗೆಲ್ಲ ಏನೂ ಇಲ್ಲ. ನನಗೆ ಯಾವ ಟೆನ್ಷನೂ ಇಲ್ಲ. ಇಲ್ಲ ಶಾರ್ವರಿ, ದತ್ತ ಗಮನಿಸಿರೋದು ಸರಿಯಾಗೇ ಇದೆ. ನೀನು ನಾರ್ಮಲ್ ಆಗಿರೋ ಥರ ಇಲ್ಲ ನೋಡು. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ಒಂದೊಂದ್ಸಲ ಹೀಗೆಲ್ಲ ಆಗುತ್ತೆ. ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನು ನೀನು ಅವಿಗೆ ವಹಿಸು, ಅವ್ರು ನೋಡ್ಕೋತಾರೆ. ನೀನು ನೆಮ್ಮದಿಯಾಗಿರು. ನೆಮ್ಮದಿನ ಕೆಟ್ಟ ಮನಸ್ಸುಗಳಿಗೆ ಯಾವತ್ತೂ ನೆಮ್ಮದಿ ಅನ್ನೋದೇ ಇರಲ್ಲ. ಬೇರೆಯವ್ರ ನೆಮ್ಮದಿನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಭಗವಂತ ಯಾವತ್ತೂ ನೆಮ್ಮದಿ ಕೊಡಲ್ಲ. ಏನಂದ್ರೆ ನೀವು? ನಾನೇನಂದೆ? ನಾನೇನೋ ಮಾತೇ ಆಡಲಿಲ್ಲ. ನೋಡಿದ್ರ ನಾ ಹೇಳಿಲ್ವಾ ನಿಮಗೆ? ಪಾಪ ಟೆನ್ಷನ್ನಲ್ಲಿ ಅವಳಿಗೆ ಏನೇನೋ ಕೇಳಿಸುತ್ತೆ, ಏನೇನೋ ಅಂದ್ಕೊಂಡ್ಬಿಡ್ತಾಳೆ. ಅವಳಿಗೆ ಯಾವ ಟೆನ್ಷನ್ ಬಿಡಿದತ್ತ ಅವ್ರೆ? ಅವಳಿಗೆ ಯಾವ ಜವಾಬ್ದಾರಿನೂ ಇಲ್ಲ. ಎಲ್ಲ ಜವಾಬ್ದಾರಿನ ಅದಕ್ಕೆ ವಹಿಸ್ಕೊಟ್ಟ ಆಯ್ತು. ಕಂಪ್ನಿ ಕೆಲಸನ ಮಕ್ಕಳು ನೋಡ್ಕೊತಿದ್ದಾರೆ, ದುಡ್ಡು ಕಾಸಿನ ಜವಾಬ್ದಾರಿನ ಅಭಿ ನೋಡ್ಕೊತಿದ್ದಾನೆ. ಅವಳಿಗೆ ಯಾವ ಜವಾಬ್ದಾರಿನೂ ಇಲ್ಲ. ಬಾಬಾ, ಲೇಡೀಸ್ ಕ್ಲಬ್ಬಿಂದ ಕಾಲ್ ಬಂದಿತ್ತು. ತುಂಬ ದಿನದಿಂದ ಅಲ್ಲಿಗೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೆ ಅಷ್ಟೇ. ಬೇರೆ ಏನೂ ಇಲ್ಲ. ಐ ಆಮ್ ಓಕೆ. ಬೇರೆಯವ್ರ ಮಾತು ಕೇಳಿ ತಲೆ ಕೆಡಿಸ್ಕೊಂಡ್ರೆ ಹಾಳಾಗೋದು ನಿನ್ನ ಬದುಕು. ಅಷ್ಟಕ್ಕೂ ನಮ್ಮ ಮನೆ ನಿನಗೆ ಏನು ಕಮ್ಮಿ ಆಗಿದೆ ಅಂತ ಹೀಗೆಲ್ಲ ನಡ್ಕೋತಿದ್ಯಾ? ನೀನಾದರೂ ಅಪ್ಪ ಅಮ್ಮನ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದೆ, ಅದಕ್ಕೆ ಅದು ಯಾವುದೂ ಸಿಗ್ಲಿಲ್ಲ. ಅಷ್ಟು ಸಾಲದು ಅಂತ ನೀನು, ನಿಮ್ಮಪ್ಪ, ನಿಮ್ಮಮ್ಮ ಎಲ್ಲ ಸೇರ್ಕೊಂಡು ಎಷ್ಟೇ ನೋವು ಕೊಟ್ರು ಅದನ್ನೆಲ್ಲ ಮರ್ತು ನಿಮ್ಮನ್ನೆಲ್ಲ ಕ್ಷಮಿಸಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಆದರೂ ಅದಕ್ಕೆ ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಆದರೆ ಆ ಪ್ರೀತಿಗೆ ಬದಲಾಗಿ ನೀನು ಕೊಡ್ತಾರದೇನು ಗೊತ್ತಾ? ಬರೀ ನೋವು, ಅವಮಾನ. ನಿನ್ನ ಮನಸ್ಸಿಂದ ಯೋಚನೆ ಮಾಡು ದೀಪಿಕಾ. ಪೂರ್ಣಿ ಯಾವತ್ತಾದರೂ ಬೇಕು ಅಂತ ನಿನ್ನ ಹತ್ರ ಕೆಡದಾಗ ನಡ್ಕೊಂಡಿದ್ದಾಳ? ನಿನ್ನ ಮನಸ್ಸಿಗೆ ಬೇಜಾರು ಮಾಡೋ ಪ್ರಯತ್ನ ಪಟ್ಟಿದ್ದಾಳ ಅಥವಾ ನಿನ್ಗೆ ಅವಮಾನ ಮಾಡಿದಾಳ? ನೀನು ಅವಳಿಗೆ ಅವಮಾನ ಮಾಡಿದ್ರು ಅವಳು ನಿನಗೆ ಬುದ್ಧಿ ಹೇಳೋ ಪ್ರಯತ್ನ ಪಟ್ಟಿದ್ದಾಳೆಯೇ ಹೊರತು ನಿನ್ನ ಮನಸ್ಸಿಗೆ ನೋವಾಗೋವಂಥ ಕೆಲಸ ಅವಳು ಯಾವತ್ತೂ ಮಾಡಿಲ್ಲ. ನಿಜ ದೀಪಿಕಾ, ಪೂರ್ಣಿದು ಚಿನ್ನದಂಥ ಮನಸ್ಸು. ನೀವಿಬ್ಬರು ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯಾಗಿ ಹೋಗಿದ್ದೀರಿ. ನೀವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಮನೆಯಲ್ಲಿ ಸಂತೋಷವಾಗಿರಬೇಕು. ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನಿಮ್ಮ ಸಂಸಾರನ ಹಾಳು ಮಾಡ್ಕೋಬಾರ್ದು. ಚೆನ್ನಾಗಿರೋ ಸಂಸಾರನ ಕೆಡಿಸ್ಬೇಕು ಅಂತಾನೆ ಮೂರನೇ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ನೀವು ಆಟದ ವಸ್ತು ಆಗಬಾರ್ದು. ದೀಪಿಕಾ, ಇವರೆಲ್ಲ ಹೇಳಿದ ಮೇಲೆ ನನಗೆ ಒಂದೇ ಒಂದು ಮಾತು ಹೇಳಬೇಕು ಅನಿಸ್ತಿದೆ. ನಿನ್ನ ಮನಸ್ಸಲ್ಲಿ ಏನೇ ನೆಗೆಟಿವ್ ಥಾಟ್ಸ್ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದೇ ಒಂದು ಕ್ಷಣ ಅವಳನ್ನ ಅಕ್ಕ ಅಂತ ಪ್ರೀತಿಯಿಂದ ಮನಸಾರೆ ಅಕ್ಸೆಪ್ಟ್ ಮಾಡ್ಕೊಂಡು ಯೋಚನೆ ಮಾಡು. ಒಂದೇ ಒಂದು ಕ್ಷಣ. ಆ ಕ್ಷಣ ನಿನ್ನ ಮನಸ್ಸಿಗೆ ನಿಜವಾಗ್ಲೂ ತುಂಬ ತೃಪ್ತಿ ಕೊಡುತ್ತೆ. ಪರವಾಗಿಲ್ಲ ಮಾವ, ಮನೇಲಿ ಎಲ್ಲರೂ ಅವಳಿಗೆ ಈ ರೀತಿ ಬುದ್ಧಿ ಹೇಳ್ತಿರೋದು ನೋಡಿದ್ರೆ ನನಗೆ ಸಂಕಟ ಆಗ್ತಿದೆ. ನಾನು ನನ್ನ ತಂಗಿ ಹೇಗೋ ಹೊಂದ್ಕೊಂಡು ಹೋಗ್ತೀವಿ, ನಾವಿಬ್ರು ಚೆನ್ನಾಗಿರ್ತೀವಿ, ನಮ್ಮ ಮನೇನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ನಂಬಿಕೆ ನನಗಿದೆ.
ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅಣ್ಣ, ಅಕ್ಕ ತಂಗಿರ ಮಧ್ಯೆ ಏನೇ ಸಮಸ್ಯೆ ಇದ್ರೂ ಅವರವರು ಅದನ್ನು ಪರಿಹರಿಸ್ಕೋತಾರೆ. ಈಗ ನೀವೆಲ್ಲರೂ ಹೇಳಿರೋದು ಮೇಡಮ್, ನಾವು ಮನೆ ಆಚೆ ಬಂದಿದ್ದೀವಿ. ವೆರಿ ಗುಡ್. ಇನ್ನೂ ಯಾಕೆ ಲೇಟ್ ಮಾಡ್ತಿದ್ದೀರಾ? ಸಾಲ ವಾಪಸ್ ಕೊಡಿ ಅಂತ ಗಲಾಟೆ ಮಾಡಿ ಮನೆ ಸಾಮಾನೆಲ್ಲ ಆಚೆ ಹಾಕಿ ಇವತ್ತೇ ಅವರು ಬೀದಿಗೆ ಬೀಳಬೇಕು. ಸರಿ ಮೇಡಮ್, ಹಾಗೆ ಮಾಡ್ತೀವಿ. ದುಡ್ಡು ಅರೇಂಜ್ ಆಯ್ತಾ? ಆಗಿದ್ರೆ ನಮ್ಮ ದುಡ್ಡು ನಮ್ಗೆ ಕೊಡಿ, ಇಲ್ಲ ಅಂದ್ರೆ ಈಗಲೇ ಮನೆ ಖಾಲಿ ಮಾಡಿ. ಇಲ್ಲ, ದುಡ್ಡು ಅರೇಂಜ್ ಆಗಿಲ್ಲ. ಏನ ಅರೇಂಜ್ ಆಗಿಲ್ವಾ? ನೀವು ಮನೆ ಖಾಲಿ ಮಾಡ್ತೀರಾ ಇಲ್ಲ ನಾವು ಮನೆ ಒಳಗಡೆ ನುಗ್ಗಿ ಮನೆ ಖಾಲಿ ಮಾಡಿಸ್ಬೇಕಾ? ಓ, ನಿಮ್ಮನ್ನ ಮನೆ ಒಳಗೆ ನುಗ್ಗೋದಕ್ಕೆ ಬಿಡೋರು ಯಾರು? ನೋಡು, ಮುದ್ದೆ ನಮ್ಮನ್ನೇ ತಡೀತಾನಂತೆ. ಆ ಶಕ್ತಿ ಇದೆಯಾ ನಿನಗೆ? ಶಕ್ತಿ ತೋಳಲ್ಲಿಲ್ಲದೆ ಹೋದ್ರೆ ಏನು, ತಲೆಯಲ್ಲಿದೆ. ನೀನು ಮಾತಾಡ್ತಿರೋದೆಲ್ಲ ರೆಕಾರ್ಡ್ ಆಗ್ತಾ ಇದೆ.